ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀಮಂತ್ ವರ್ಲ್ಡ್. ನಾನು ನನ್ನ ಫಸ್ಟ್ ಟ್ರಾವೆಲ್ ವಿಡಿಯೋದಲ್ಲೇ ನಿಮಗೆಲ್ಲ ಹೇಳಿದ್ದೆ ಕಾಪಿಕಾಡು ಹೋಮ್ ಸ್ಟೇದು ರಿವ್ಯೂಸ್ ಮತ್ತೆ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಅಂತ. ಹಾಗೆ ಆ ಒಂದು ವಿಡಿಯೋದಲ್ಲಿ ಸ್ವಲ್ಪ ಆಡಿಯೋ ಡಿಸ್ಟರ್ಬೆನ್ಸ್ ಜಾಸ್ತಿನೇ ಇದೆ, ಎಲ್ಲರೂ ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬನ್ನಿ ಹಾಗಾದ್ರೆ ತಡ ಮಾಡೋದು ಬೇಡ, ಕಾಪಿಕಾಡು ಹೋಮ್ ಸ್ಟೇದು ರೂಮ್ ಟೂರ್ನ ನೋಡ್ಕೊಂಬರೋಣ. ಇಲ್ಲಿಂದ ಎಂಟರ್ ಆಗ್ತಿದ್ದಾಗೆ ನಮಗ್ ಕಾಣೋ ಅಂತ ಸಿಗೋದು ಒಂದು ಕಿಂಗ್ ಸೈಜ್ ಬೆಡ್ ಮತ್ತೆ ಸ್ಮಾಲ್ ಸೈಜ್ ಬೆಡ್. ಫ್ಯಾಮಿಲಿ ಹೋಗ್ತೀವಿ ಅನ್ನೋದಾದ್ರೆ ಆರಾಮಾಗಿ 4 ಮೆಂಬರ್ಸ್ ಇಲ್ಲಿ ಸ್ಟೇ ಆಗ್ಬೋದು. ಇದ್ ನೋಡ್ತಾ ಇದೀರಾ ನೋಡಿ, ಇದು ಬಂದು ಬಾಲ್ಕನಿಗೆ ಎಂಟರ್ ಆಗುವಂತ ಒಂದು ಜಾಗ. ಇನ್ನ ಈ ಕಡೆ ಬಂದ್ ನೋಡಿ, ಇದು ಬಂದು ವಾಶ್ರೂಮ್ ಮತ್ತೆ ಬಾತ್ರೂಮ್. ತುಂಬಾ ಸ್ಪೇಷಿಯಸ್ ಅಂಡ್ ಹೈಜಿನಿಕ್ ಆಗಿತ್ತು ಅಂತಾನೆ ಹೇಳ್ಬೋದು. ನಾನ್ ಎಲ್ಲೇ ಹೋದ್ರು ಫಸ್ಟ್ ಅಬ್ಸರ್ವ್ ಮಾಡೋದೆ ಅಲ್ಲಿರುವಂತ ವಾಶ್ರೂಮ್ಸ್ ಆಗ್ಲಿ ಬಾತ್ರೂಮ್ ಆಗ್ಲಿ ನೀಟಾಗಿದ್ಯಾ ಅಂತ ನೋಡ್ತೀನಿ. ನನ್ಗೆ ಇದ್ ನೋಡಿದ ತಕ್ಷಣ ತುಂಬಾನೇ ಖುಷಿ ಆಯ್ತು. ಯಾಕೆ ಅಂದ್ರೆ ಅಷ್ಟು ಕ್ಲೀನ್ ಅಂಡ್ ನೀಟ್ ಆಗಿತ್ತು ಅಂತ ಹೇಳ್ಬೋದು. ಅಲ್ಲಿಂದ ಬಂದ್ರೆ ನೋಡಿ, ಇಲ್ಲಿ ಸಿಗುತ್ತೆ ಒಂದು ಪುಟ್ಟದಾದಂತಹ ವಾರ್ಡ್ರೋಬ್. ಇಲ್ಲಿ ನಾವು ತಂದಿರುವಂತಹ ಲಗೇಜಸ್ ಆಗ್ಲಿ ಅಥವಾ ನಮ್ಮ ಬಟ್ಟೆಗಳನ್ನ ಸ್ಟೋರ್ ಮಾಡ್ಕೋಬಹುದಿತ್ತು. ಒಂದ್ ಟವಲ್ ಕೂಡ ಅಲ್ಲಿಟ್ಟಿದ್ರು. ಇನ್ನ ಅದ್ರ ಆಪೋಸಿಟ್ ಬರೋದಾದ್ರೆ ಒಂದ್ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇತ್ತು. ಎಲ್ಲಾ ಲೇಡೀಸ್ ಫೇವ್ರೆಟ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಇನ್ನು ಬಾಲ್ಕನಿಯಿಂದ ಹೊರಗಡೆ ಹೋದ್ರೆ ಅಲ್ಲಿ ನಮ್ಗೆ ಒಂದು ಬ್ಯೂಟಿಫುಲ್ ಆದಂತಹ ವ್ಯೂ ನೋಡ್ಬೋದು. ನನಗಂತೂ ಕಾಪಿಕಾಡು ಹೋಮ್ ಸ್ಟೇಲಿ ಇಷ್ಟವಾದಂತಹ ಜಾಗ ಇದು ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಅಲ್ಲಿ ಭದ್ರಾ ನದಿ ತುಂಬಿ ಹರಿತಾ ಇದ್ದಾಳೆ ನೋಡಿ. ಇದೊಂದು ಮಾನ್ಸೂನ್ ಸೀಸನ್ ಆಗಿರೋದಕ್ಕೂ ತುಂಬಾ ಮಳೆಗಾಲ ಆಗಿರೋದಕ್ಕೂ ನದಿ ನೀರ್ ಮಾತ್ರ ತುಂಬಾ ಫ್ಲೋನಲ್ಲಿ ಹರಿತಾ ಇತ್ತು. ಇದು ಬಂದು ಬಾಲ್ಕನಿ ನೋಡಿ, ಇಲ್ಲಿ 3 ರೂಮ್ಸ್ ಇದೆ. 3 ರೂಮ್ಸಿಗೂ ಒಂದೇ ಬಾಲ್ಕನಿ. ಮತ್ತೆ ನಾವು 3 ರೂಮ್ಸ್ ತಗೊಂಡಿದ್ರಿಂದ ಬಾಲ್ಕನಿ ಪೂರ್ತಿ ನಮ್ದೇ ಆಗಿತ್ತು. ಹಾಗಾಗಿ ಇಲ್ಲಿ ಜಾಸ್ತಿ ಹೊತ್ತು ಟೈಮ್ ನ ಸ್ಪೆಂಡ್ ಮಾಡಿದ್ವಿ ನಾವೆಲ್ರು. ಇನ್ನ ಅಲ್ಲಿ ಹೋಗ್ತಿದ್ದಾಗೆ ನಾನು ಹೇಳೋದನ್ನ ಮರ್ತ್ಬಿಟ್ಟೆ, ನಮ್ಗೊಬ್ರು ಸ್ಪೆಷಲ್ ಗೆಸ್ಟ್ ಒಬ್ರು ನಮ್ನ ಇನ್ವೈಟ್ ಮಾಡೋದಕ್ಕೆ ಕಾಯ್ತಾ ಇದ್ರು. ಅವ್ರು ಯಾರು ಅಂತ ನಿಮಗೆ ತೋರ್ಸ್ಲೇ ಇಲ್ಲ. ಇರಿ ಬರ್ತಾರೆ ನೋಡಿ. ಇವರೇ ನಮ್ಮ ಒಂದು ಸ್ಪೆಷಲ್ ಗೆಸ್ಟ್. ಯಾರು ಅಂತ ಗೊತ್ತಾಯ್ತಲ್ವಾ? ಲೀಚ್. ಕನ್ನಡದಲ್ಲಿ ಇದನ್ನ ಜಿಗ್ನೆ ಅಂತ ಹೇಳ್ತಾರೆ. ಮಲೆನಾಡು ಅಂದ್ಮೇಲೆ ಇವ್ರು ಇಲ್ದಿದ್ರೆ ನಡೆಯುತ್ತಾ ಹೇಳಿ? ಹೋಗ್ತಿದ್ದಾಗೆ ನಾನು ಇದನ್ನ ನೋಡಿರ್ಲಿಲ್ಲ. ಅಲ್ಲಿ ಹೋದ್ಮೇಲೆ ನೋಡ್ದೆ, ಅಲ್ಲಿ ಹೇಳಿದ್ರು ಇದು ಲೀಚ್ ಅಂತ. ಇದು ಹತ್ಕೊಂಡ್ರೆ ಬ್ಲಡ್ ಕುಡಿಯೋವರೆಗೂ ಬಿಡೋದೇ ಇಲ್ವಂತೆ. ಇನ್ನು ಅವ್ರು ವೆಲ್ಕಮ್ ಮಾಡ್ತಿದ್ದಾಗೆ ನಮ್ಗೆ ಈವ್ನಿಂಗ್ ಸ್ನಾಕ್ಸ್ ಕೂಡ ರೆಡಿ ಇತ್ತು. ಬಿಸಿ ಬಿಸಿ ಬಜ್ಜಿ ಜೊತೆಗೆ ಸಾಸಿತ್ತು. ಎಲ್ರು ಕೂಡ ಬಜ್ಜಿ ತಿನ್ನೋದ್ರಲ್ಲಿ ಬಿಸಿ ಆಗಿದ್ರೆ, ನಮ್ಮ ಯಜಮಾನ್ರು ಮಾತ್ರ ನನ್ನ ಮಗನಿಗೆ ಸ್ವೆಟರ್ ಎಲ್ಲಿ, ಶಾಕ್ಸ್ ಎಲ್ಲಿ, ಅದ್ ಕೊಡು ಇದ್ ಕೊಡು ಅಂತ ನನ್ನ ಕೇಳ್ತಾ ಇದ್ರು. ನನ್ನ ಕಸಿನ್ಸ್ ಎಲ್ಲ ನನ್ನ ಆಡ್ಕೊತಾ ಇದ್ರು. ಅವ್ರ ಪಾಪ ವಿಡಿಯೋ ಶೂಟ್ ಮಾಡೋದಕ್ಕೆ ಬಿಡಿ, ಅವನಿಗೆ ಸಾಕ್ಸ್ ಎಲ್ಲಿ, ಶೂಸ್ ಎಲ್ಲಿ, ಸ್ವೆಟರ್ ಎಲ್ಲಿ ಅಂತ ಡಿಸ್ಟರ್ಬ್ ಮಾಡ್ತಾ ಇದ್ದೀರಲ್ಲ ಅಂತ. ಕತ್ಲೆ ಆಗಿರೋದ್ರಿಂದ ಆ ಲೈಟ್ಸ್ ಆನ್ ಮಾಡಿರೋದಕ್ಕೂ ಅದ್ರ ಮಧ್ಯೆ ಆ ಒಂದು ಗ್ರೀನರಿ ಆಗ್ಲಿ, ಅಲ್ಲಿಂದ ತುಂಬಾನೇ ಬ್ಯೂಟಿಫುಲ್ ಆದ ವ್ಯೂನ ನೋಡ್ಬೋದಾಗಿತ್ತು. ನೋಡಿ ಹೇಗ್ ಕಾಣ್ತಾ ಇದೆ ಕತ್ಲೆಯಲ್ಲಿ ಮರ ಗಿಡ, ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು. ಇನ್ನ ಈ ಪ್ಲೇಸ್ ಅಲ್ಲಿ ನಾವು ರಾತ್ರಿ 10ರಿಂದ 12 ಗಂಟೆವರೆಗೂ ಇದೇ ಜಾಗದಲ್ಲಿ ಕೂತು ಹರಟೆ ಹೊಡಿತಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನ ನನ್ನ ಮಗ ಅಲ್ಲಿದ್ದಂತ ಸೈಕಲ್ನ ನೋಡ್ಬಿಟ್ಟ. ಅವನು ಅದ್ ಬೇಕು ಅಂತ ಹೇಳಿದ ತಕ್ಷಣ ನಮ್ಮ ಮನೆಯವ್ರು ರೆಡಿ, ಅವನಿಗೆ ಸೈಕಲ್ ತಂದು ಕೊಟ್ಟೆ ಬಿಟ್ರು. ಅವನಿಗೆ ಸ್ವಲ್ಪ ಸೈಕಲ್ ತುಳಿಸಿ ಆಗ್ಲೇ ಆಟ ಆಡ್ಬೇಕು ಅಂತ ಹೇಳ್ದ. ಅಲ್ಲೇ ಒಂದು ಪ್ಲೇ ಏರಿಯಾ ಕೂಡ ಇತ್ತು. ಜಂಪ್ ಮಾಡಿ ಮಾಡಿ ನೋಡಿ ಹೇಗ್ ನಿಂತಿದ್ದಾನೆ ಅಂತ. ಅವನ್ನ ಆಟ ಆಡ್ಸ್ಕೊಂಡು ಆಲ್ರೆಡಿ ಊಟದ ಟೈಮ್ ಆಗಿತ್ತು. ಊಟಕ್ಕೆ ಅಂತ ಹೊರಟ್ವಿ. ಊಟಕ್ಕೆ ಅಲ್ಲಿ ಚಿಕನ್ ಇತ್ತು, ಅದ್ರ ಜೊತೆಗೆ ಚಪಾತಿ ಇತ್ತು, ಮತ್ತೆ ಚಿಕನ್ ಚಾಪ್ಸ್ ಕೂಡ ಮಾಡಿದ್ರು. ಇದು ಬಂದು ನಾನ್ ವೆಜ್ ಡಿಶ್. ಫಿಶ್ ಕೂಡ ಇತ್ತು, ಅದನ್ನ ನಾನು ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಹಸ್ವಾಗಿದ್ರಿಂದ ಫಸ್ಟ್ ಫಿಶ್ ಎಲ್ಲ ತಿನ್ಬಿಟ್ಟು ಖಾಲಿ ಮಾಡ್ಬಿಟ್ವಿ. ಅದಾದ್ಮೇಲೆ ಲಾಸ್ಟ್ ನಲ್ಲಿ ಬಂದು ನಾನು ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನ ವೆಜ್ ತಿನ್ನೋರಿಗೆ ಪಲಾವ್, ಮೊಸರು ಬಜ್ಜಿ, ಒಂದು ಕೋಸಿನ ಪಲ್ಯ, ಹಾಗೆ ಪಾಯಸ, ಅನ್ನ, ರಸಂ, ಹೀಗೆ ತುಂಬಾ ತರದ ವೆರೈಟೀಸ್ ಅವೈಲಬಲ್ ಇತ್ತು. ಎಲ್ರು ಕೂಡ ಊಟ ಮಾಡಿ ಮಲ್ಕೊಂಡ್ವಿ. ಮಲ್ಗಾದ್ಮೇಲೆ ಇದು ನೋಡಿ, ನಾನು ಮಾರ್ನಿಂಗ್ 5:45ಗೆ ಎದ್ದು ಮಾರ್ನಿಂಗ್ ಶೂಟ್ ಮಾಡಿರೋ ಅಂಥದ್ದು ಇದೆಲ್ಲ. ಬೆಳಗ್ಗೆನೆ ಎಲ್ರು ಕೂಡ ಮಲಗಿದ್ರು, ನಾನು ಒಬ್ಳೆ ಎದ್ದು, ನನಗೊಂಥರ ನಾನು ಪ್ರಕೃತಿ ಪ್ರೇಮಿ ಅಂತ ಹೇಳ್ಬೋದು. ಬೆಳಗ್ಗೆನೆ ಎದ್ದು ವಿಡಿಯೋ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ.
ನೋಡಿ ಹೇಗೆ ಕಾಣ್ತಾ ಇದೆ. ರಾತ್ರಿ ಎಲ್ಲ ಮಳೆ ಬಂದಿತ್ತು, ಬೆಳಗ್ಗಿನಿ ಫಾಗ್ ಬೀಳ್ತಾ ಇತ್ತು, ಅದರ ಜೊತೆಗೆ ಪಕ್ಷಿಗಳ ಕಲರವ, ಆ ಭದ್ರಾ ನದಿ ಹರಿತಾ ಇರೋ ಜುಲು ಜುಲು ಸದ್ದು, ಈ ಗ್ರೀನರಿ ಮೇಲೆ ಬಿದ್ದಿರುವಂತಹ ಇಬ್ಬನಿ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆ ನೀರಿನ ಹನಿಗಳು. ಮಳೆ ಬಂದಿದ್ದಕ್ಕೂ ಇಬ್ಬನಿ ಬಿದ್ದಿದ್ದಕ್ಕೂ ತುಂಬಾನೇ ಚೆನ್ನಾಗಿತ್ತು. ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಜಸ್ಟ್ ಫೀಲ್ ಮಾಡಿ. ಆ ಒಂದು ಸದ್ದಾಗಿರ್ಬೋದು, ಈ ಒಂದು ವ್ಯೂ ಆಗಿರ್ಬೋದು. ಮಾರ್ನಿಂಗ್ ಇನ್ನ ಲೈಟ್ ಆಫ್ ಆಗಿರಲಿಲ್ಲ, ಆ ಪ್ರಕೃತಿ ಮಧ್ಯೆ ಆ ಲೈಟಿಂಗ್ಸು, ಹರಿತಾ ಇರೋ ನದಿ, ಹಸಿರು ಬಳ್ಳಿಗಳು, ಮರ ಗಿಡ, ಪ್ರಕೃತಿ, ಚುಮು ಚುಮು ಚಳಿ, ಅದ್ರ ಜೊತೆಗೆ ನಿಮ್ಮ ಪ್ರೀತಿ ಪಾತ್ರದ ಯಾರಾದ್ರೂ ಜೊತೆಲಿದ್ರೆ ಆಹಾ ಸ್ವರ್ಗಕ್ಕೆ ಎರಡೇ ಗೇಣು ಅಂತಾರಲ್ಲ ಹಾಗೆ. ನನ್ನ ಪ್ರೀತಿ ಪಾತ್ರರು ಇನ್ನ ಒಳಗಡೆ ಮಲ್ಕೊಂಡಿದ್ದಾರೆ ನೋಡಿ. ನಾನು ಒಬ್ಳೆ ಬಂದು ಪ್ರಕೃತಿನ ಎಂಜಾಯ್ ಮಾಡ್ತಾ ಇದ್ದೀನಿ. ಮಲ್ಕೊಳ್ಳಿ ಅಲ್ವಾ ಪಾಪ, ನೆನ್ನೆಯಿಂದ ಡ್ರೈವ್ ಮಾಡಿ ಮಾಡಿ ಸುಸ್ತಾಗಿದ್ದಾರೆ ಅಂತ ನಾನು ಕೂಡ ಅವ್ರನ್ನ ಎಬ್ಬಿಸೋಕ್ಕೇನು ಹೋಗಲಿಲ್ಲ. ಒಬ್ಳೆ ಬಂದು ನೇಚರ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಕಾಪಿಕಾಡು ಹೋಮ್ ಸ್ಟೇನಲ್ಲಿ ಇದೊಂಥರ ನನಗೆ ಒಂದು ಸ್ಪೆಷಲ್ ಫೀಲ್ ಕೊಡ್ತು. ಯಾವತ್ತೂ ಮರೆಯೋದಕ್ಕಾಗಲ್ಲ. ಅದೇನೋ ಒಂದು ಹಾಡು ಹೇಳ್ತಾರಲ್ಲ, ಈ ಜಾಗ ಈ ವೇಳೆ ಸಿಗೋದುಂಟೆ ಆಮೇಲೆ ಅಂತ. ನಾನಂತೂ ಸಿಕ್ಕಿದ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೇ ಇಲ್ಲ. ಮಲ್ಕೊಳ್ಳೋದು ಯಾವಾಗಿದ್ರೂ ಇದ್ದಿದ್ದೆ ಅಂದ್ಬಿಟ್ಟು ಬೆಳಗ್ಗೆನೇ ಎದ್ದು ನನ್ನ ಮೊಬೈಲ್ ತುಂಬ ಅದೆಷ್ಟು ಶೂಟ್ ಮಾಡಿ ಇಟ್ಕೊಂಡಿದ್ದೀನೋ. ನನಗೆ ಅಷ್ಟು ಇಷ್ಟ ಆಗುತ್ತೆ ಗ್ರೀನರಿನ ಒಂದು ಎಂಜಾಯ್ ಮಾಡಬೇಕು ಅಂದರೆ. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆಗ್ತಾನೆ ಫಾಗ್ ಎಲ್ಲ ಫಿಲ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಮಳೆ ಬಂದಿದ್ದರಿಂದ ಎಲ್ಲ ಒಂದು ಎಲೆಗಳ ಮೇಲೆ ಮತ್ತು ಎಲ್ಲ ತುಂಬಾ ಚೆನ್ನಾಗಿತ್ತು. ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ, ಫೀಲ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ ಆ ಒಂದು ಹನಿ ನೀನು ಬೀಳೋ ಥರ ಇದೆ, ಅದನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ವಿತ್ ಹೀಗೆ ಸಣ್ಣ ಸಣ್ಣದ್ರಲ್ಲೂ ಒಂದು ಖುಷಿನ ಫೀಲ್ ಮಾಡ್ತಾ ಇದ್ದೀನಿ ನಾನು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗೆ ಎಂಜಾಯ್ ಮಾಡಿ ಪ್ರಕೃತಿನ ಅಷ್ಟೇ. ನಾನು ನನ್ನ ಕೈಲಿ ಆದಷ್ಟು ಎಲ್ಲ ಕಡೆಯಿಂದನೂ ಎಲ್ಲ ಆ್ಯಂಗಲಿಂದನೂ ಈ ಒಂದು ಪ್ರಕೃತಿನ ಕ್ಯಾಪ್ಚರ್ ಮಾಡಿ ನಿಮ್ಮ ಮುಂದೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಇಲ್ಲಿ ನೋಡಿ ಸ್ನೇಲ್, ನಾವಿದನ್ನ ಬಸವನ ಹುಳು ಅಂತ ಕರಿತೀವಿ. ಇದಕ್ಕೆ ಬೇರೆ ಏನಾದರೂ ಹೆಸರಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಿಷ್ಟು ಮಾರ್ನಿಂಗ್ ವ್ಯೂಸ್. ನಾನಂತೂ ತುಂಬಾನೇ ಕ್ಯಾಪ್ಚರ್ ಮಾಡಿ ಫೋಟೋಸ್ನ ತೆಗೆದು ಹಾಕಿದೆ. ಅಲ್ಲಿಂದ ಎಲ್ಲರೂ ಬೆಳಗ್ಗೆನೆ ಫ್ರೆಶ್ ಅಪ್ ಆಗಿ ಟಿಫನ್ ರೆಡಿ ಇತ್ತು. ನಾನು ನನ್ನ ಮಗನಿಗೆ ತಿನ್ಸಕ್ ಬಂದಿದ್ದನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಟಿಫನ್ಗೆ ಬಂದು ಇಡ್ಲಿ, ಪೊಂಗಲ್, ಚಟ್ನಿ, ಸಾಂಬಾರೆಲ್ಲ ಇತ್ತು. ಅಲ್ಲಿಂದ ಟ್ರೆಕ್ಕಿಂಗ್ ಇತ್ತು, ಹಾಗಾಗಿ ಟ್ರೆಕ್ಕಿಂಗ್ ಎಲ್ಲರೂ ರೆಡಿ ಆಗಿ ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡಿಕೊಂಡು ಇನ್ನೇನು ಆ ಒಂದು ಕಾಪಿಕಾಡು ಹೋಮ್ ಸ್ಟೇನ ಚೆಕ್ಔಟ್ ಮಾಡೋದಿತ್ತು. ನಾನು ರೆಡಿ ಆದ್ಮೇಲೆ ನಾನು ಮತ್ತೆ ನನ್ನ ಮಗನ ಜೊತೆ ತುಂಬಾನೇ ಫೋಟೋಸ್ ತಗೊಂಡು ಅಲ್ಲಿಂದ ಎಲ್ಲರೂ ಟಿಫನ್ ಮಾಡಿ, ನನ್ನ ಮಗನಿಗೆ ಟಿಫನ್ ಮಾಡ್ತಿರ್ಲಿಲ್ಲ. ಫೋಟೋ ಸೆಷನ್ ಮುಗಿಸ್ಕೊಂಡು ಮತ್ತೆ ಅವನು ಆಟ ಆಡ್ಬೇಕು ಅನ್ಕೊಂಡು ಅವನಿಗೆ ಅಲ್ಲೇನೆ ಹೋಗಿ ಟಿಫನ್ ಮಾಡಿಸ್ದೆ. ಪಾಪ ಅಲ್ಲೇ ಇದ್ದಾರೆ. ಅವನಂತೂ ಅವನಿಗೆ ಇದು ಫೇವ್ರೆಟ್ ಸ್ಪಾಟ್ ಅಂತ ಹೇಳ್ಬೋದು. ರಾತ್ರಿನೂ ಅಲ್ಲೇ ಆಟ ಆಡ್ತಾ ಇದ್ದ. ಬೆಳಿಗ್ಗೆ ಎದ್ದ ತಕ್ಷಣನೂ ಅವ್ನಿಗೆ ಜಂಪ್ ಮಾಡ್ಕೊಂಡು ಆಟ ಆಡಕ್ ಸ್ಟಾರ್ಟ್ ಮಾಡ್ದ.
ಅವ್ರ ಪಪ್ಪ ಜೊತೆ ಆಟ ಆಡ್ತಾ ಇದ್ದ. ನಾನು ಅಷ್ಟರಲ್ಲಿ ಹೋಗಿ ಅವನಿಗೆ ಟಿಫನ್ ತಗೊಬಂದು ಅವನು ನನ್ನನ್ನು ಆಟ ಆಡ್ಬಾ ಅಂತ ಕರೆದ. ಸರಿ ಅಂದ್ಬಿಟ್ಟು ನೋಡಿ ಅವನ ಜೊತೆ ಆಟ ಆಡ್ತಾ ಅವನಿಗೆ ತಿನ್ನಿಸ್ಕೊಂಡು ನಾವೆಲ್ಲರೂ ಕೂಡ ಟಿಫನ್ ಮುಗಿಸ್ಕೊಂಡ್ವಿ. ಅಲ್ಲಿಂದ ನಮಗೆ ಚೆಕ್ಔಟ್ ಆಗೋದಿತ್ತು. ಕಾಪಿಕಾಡು ರೆಸಾರ್ಟ್ ಒಂದು ಹೋಮ್ ಸ್ಟೇನ ನಾವು ಟ್ರೆಕ್ಕಿಂಗ್ ಪ್ಲಾನ್ ಮಾಡಿದ್ವಿ. ಹಾಗಾಗಿ ನಾವು 8:30 ಅಷ್ಟರಲ್ಲಿ ಚೆಕ್ಔಟ್ ಮಾಡಿದ್ವಿ. ಇನ್ನೇನು ಹೋಗ್ಬೇಕಿತ್ತು. ನಾನು ಎಲ್ಲ ಶೂಟ್ ಮಾಡ್ತಾ ಇದ್ದೆ. ನೋಡಿ ನನ್ನ ಮಗ ಎಲ್ಲರೂ ಕಾರ್ ಹತ್ತಿದ್ದಾರೆ, ನಾನು ಹತ್ತಿಲ್ಲ ಅಂತ ತುಂಬಾ ಅಳ್ತಾ ಇದ್ದ, ನೀನು ಬಾ ಅಂತ. ಅಷ್ಟೇ ಕಾಪಿಕಾಡು ಹೋಮ್ ಸ್ಟೇಯಿಂದ ಹೊರಟ್ವಿ. ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನನಗಂತೂ ತುಂಬಾನೇ ಇಷ್ಟ ಆಯ್ತು ಎಲ್ಲ ರೀತಿಲೂ. ನಿಮಗೂ ಕೂಡ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಕಾಪಿಕಾಡು ಹೋಮ್ ಸ್ಟೇ ನಿಮಗೆಲ್ಲ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಅಲ್ಲಿವರೆಗೂ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬೈ ಬೈ, ಟೇಕ್ ಕೇರ್, ನಮಸ್ಕಾರ.